ಇವತ್ತು ವಿಶ್ವ ಯೋಗ ದಿನಾಚರಣೆ. ಎಲ್ಲೆಡೆ ಯೋಗ ಮಾಡಲಾಗ್ತಾ ಇದೆ. ಕೋಲ್ಕತ್ತಾದಲ್ಲಿ ವಿಶ್ವ ಯೋಗ ದಿನದ ಮುಖ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗಾಸನ ಮಾಡಿದ್ದಾರೆ. ಇವತ್ತು ವಿಶ್ವ ಯೋಗ ದಿನಾಚರಣೆ. ಎಲ್ಲೆಲ್ಲೂ ಯೋಗ. ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಯೋಗಾಭ್ಯಾಸ ಮಾಡಲಾಗ್ತಾ ಇದೆ. ಕೋಲ್ಕತ್ತಾ ಯೋಗ ದಿನ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಹಾಗೆಯೇ ಮೋದಿ ಜೊತೆಗೆ 38,000ಕ್ಕೂ ಹೆಚ್ಚು ಜನರು ಉಪಸ್ಥಿತರಿದ್ದಾರೆ. ಹೂಗ್ಲಿ ನದಿಯಲ್ಲಿ 500ಕ್ಕೂ ಹೆಚ್ಚು ದೋಣಿಗಳಲ್ಲಿ ಯೋಗ ಪ್ರದರ್ಶನ ಮಾಡಲಾಗಿದೆ. ಬಾಬುಘಾಟ್ ಬಳಿ ವಿಶೇಷ ಜಲಯೋಗ ಪ್ರದರ್ಶನ ಕೂಡ ಆಗ್ತಾ ಇದೆ. ಗಿನ್ನಿಸ್ ವಿಶ್ವ ದಾಖಲೆಗೆ ಸೇರೋಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೋಲ್ಕತ್ತಾದಲ್ಲಿ ಪ್ರಮುಖವಾಗಿ ಮುಖ್ಯ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಯೋಗಾಭ್ಯಾಸದಲ್ಲಿ ಆಗಿದ್ದಾರೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು ವಿಧಾನಸೌಧ ಬೆಂಗಳೂರು, ಇನ್ನೊಂದು ಕಡೆಯಲ್ಲಿ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಹಾಗೆಯೇ ಆಂಧ್ರ ಪ್ರದೇಶದ ವಿಜಯವಾಡದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಮಾಡಲಾಗಿದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ದೃಶ್ಯ, ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನೇತೃತ್ವದಲ್ಲಿ ಯೋಗ ದಿನಾಚರಣೆಯನ್ನು ಮಾಡಲಾಯಿತು. ಇನ್ನೊಂದು ಕಡೆಯಲ್ಲಿ ಕೋಲ್ಕತ್ತಾದ ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇತ್ತ ವಿಜಯವಾಡದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಲಾಗುತ್ತೆ. ವಿಶ್ವದ 2,500ಕ್ಕೂ ಹೆಚ್ಚು ನಗರಗಳಲ್ಲಿ ಆಯುಕ್ತರು ಆಯುಷ್ ಇಲಾಖೆ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಲಾಗಿದೆ. 2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಲಾಗ್ತಾ ಇದೆ. एडवांस योगा तो ये योग थोड़ी के नीचे और बात ही ಸ್ವಾಗತ. ವೇದಿಕೆ ಮೇಲೆ ನೆರೆದಿರುವಂತಹ ಪಾಂಡೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ, ಡಾಕ್ಟರ್ ಸುನೀಲ್ ಪಂವಾರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, पंजाब सिंध गुजरात मराठा द्राविड उत्कल वंगा, भारत जननीय तनुजाते जय हे कर्नाटक माते, वंदे मातरम वंदे मातरम, सुजना सुफलाम मलयज ಎರಡು ಕೈಗಳನ್ನ ಬಿಸಿ ಬರೋವರೆಗೂ ಉಜ್ರಿ. ಆ ಬಿಸಿಯನ್ನ ಕಣ್ಣಿಗೆ ಸ್ಪರ್ಶ ಮಾಡಿ ಹಸ್ತಗಳನ್ನ ಕೆಳಗಿಳಿಸಿ. ಈಗ ಹಾಗೆ ಕೆಳಕ್ಕೆ ಹೋಗ್ರಿ. ಒಂದೇ 1 ನಿಮಿಷ ಮೆಡಿಟೇಷನ್. ಆದ್ರೆ ಚಕ್ರಬಲ ಹಾಕ್ರಿ ಅಥವಾ ನಿಮ್ಗೆ ಸಾಧ್ಯ ಕೂತ್ಕೊಳ್ಳಿ. ನೋಡ್ರಿ, 2 ಕೈಗಳನ್ನ ಈ ರೀತಿ ಹೊಟ್ಟೆ ಮುಂದೆ ತಾಳ್ರಿ. ಬೆನ್ನು ನೇರ ಇರಲಿ. ಕಣ್ಣು ಮುಚ್ಚಿ ನಿಧಾನ ಉಸಿರಾಡ್ತಾ ನೀವು ನಿಧಾನ ಉಸಿರನ್ನ ತಾಣ್ತಿದ್ದೀರಾ. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇಲ್ಲ. ನಿಮ್ಮ ಕಣ್ಣು, ನಿಮ್ಮ ಮುಖ ಪ್ರಶಾಂತವಾಗಿರೋದನ್ನ ಗಮನಿಸ್ರಿ. 5ರಿಂದ 8 ಸೆಕೆಂಡ್ ಉಸಿರನ್ನ ನಿಧಾನವಾಗಿ ತಾಣಬೇಕು. 5ರಿಂದ 8 ಸೆಕೆಂಡ್ ಉಸಿರನ್ನ ನಿಧಾನ ಹೊರಕಾಕಿ. ಇದನ್ನ ಮೆಡಿಟೇಷನ್ ಅಂತ ಕರೀತಾರೆ. ನೀವು ರಾತ್ರಿ ಮಲಗಬೇಕಾದ್ರೆ ಅಭ್ಯಾಸ ಮಾಡಿದ್ರೆ ಮಾನಸಿಕ ಒತ್ತಡಗಳು ನಿಯಂತ್ರಣಕ್ಕೆ ಬರುತ್ತೆ. ಭಯ, ಆತಂಕ, ಖಿನ್ನತೆ, ಒತ್ತಡದಿಂದ ಮುಕ್ತರಾಗ್ತೀರಾ. ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ನಿಧಾನ ಉಸಿರು ತಾಳ್ರಿ. ಆ ಉಸಿರನ್ನ ಎಷ್ಟು ಸಾಧ್ಯನೋ ಅಷ್ಟು ಒತ್ತಡ ಕೊಡಬಾರದು. ನಿಧಾನ ಹೊರಗಾಗಿ
ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರ್ದು, ಮನಸ್ಸಿನಲ್ಲಿ ಕಲ್ಪನೆಗಳು ಚಿಂತೆಗಳಿರಬಾರ್ದು. ಎಲ್ಲವನ್ನು ಕೆಟ್ಟ ಗಾಳಿಯನ್ನ ಹೊರ ಹಾಕೋದ್ರ ಮೂಲಕ ಹೊರ ಹಾಕ್ತಾ ಬನ್ನಿ. ಶುದ್ಧ ಗಾಳಿಯನ್ನ ತಾಣೋದ್ರ ಮೂಲಕ ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ, ರೋಗ ನಿರೋಧಕ ಶಕ್ತಿಯನ್ನ ಶುದ್ಧ ಗಾಳಿಯ ಮೂಲಕ ದೇಹದ ನರನಾಡಿಗಳಿಗೆ ಕೊಡ್ತಾ ಬನ್ನಿ. ಯೋಗಾಭ್ಯಾಸದ ನಂತರ ದೇಹದಲ್ಲಾಗಿರ್ತಕ್ಕಂತಹ ಬದಲಾವಣೆ, ನಿಮ್ಮ ಉಸಿರಾಟ, ಮನಸ್ಸಿನಲ್ಲಿರ್ತಕ್ಕಂತಹ ಬದಲಾವಣೆಗಳನ್ನ ಗಮನಿಸ್ರಿ. ನಿಧಾನವಾಗಿ ಎರಡೂ ಕೈಗಳನ್ನ ಬಿಸಿ ಬರೋವರೆಗೂ ಉಜ್ಜಿರಿ. ಹಸ್ತಗಳನ್ನ ಚೆನ್ನಾಗಿ ಉಜ್ಜಬೇಕು. ಕಣ್ಣಿಗೆ ಸ್ಪರ್ಶ ಮಾಡಿ ಹಸ್ತಗಳನ್ನು ನೋಡ್ತಾ ಕಣ್ತೀರಿ. ಈಗ ಎಂತ ಸುಮಧುರ ಬಂಧನ, ಯೋಗಕ್ಕಿಂದು ಬಂಧನ. ರೆಡಿ? ಎಂತ ಸುಮಧುರ ಬಂಧನ